ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎ ಸ್ಟಾರ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ರೀತಿ ಗ್ರಾಫ್ ಅನ್ನ ಕೊಡ್ತಾರೆ, ಅದರ ಜೊತೆಗೆ ಇಯರಿಸ್ಟಿಕ್ ವ್ಯಾಲ್ಯೂಸ್ ಅನ್ನ ಕೊಡ್ತಾ ಹೋಗ್ತಾರೆ, ಸರಿನಾ? ಸೊ ಇಯರಿಸ್ಟಿಕ್ ವ್ಯಾಲ್ಯೂಸ್, ಸೊ ಎಚ್ ಆಫ್ ಎನ್ ಅಂತ ಕೂಡ ನಾವು ಕರಿತಾ ಹೋಗ್ಬೋದು. ಸೊ ಇಯರಿಸ್ಟಿಕ್ ವ್ಯಾಲ್ಯೂಸ್ ಅನ್ನ ಕೊಡ್ತಾರೆ. ಸೊ ಈ ಒಂದು ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡಬೇಕು ಅಂತಂದ್ರೆ ಒಂದೇ ಒಂದು ಫಾರ್ಮುಲಾ ಗೊತ್ತಿರಬೇಕು. ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಜಿ ಆಫ್ ಎನ್ ಪ್ಲಸ್ ಎಚ್ ಆಫ್ ಎನ್ ಅಂತ. ಸೊ ಎಚ್ ಆಫ್ ಎನ್ ಅಂತಂದ್ರೆ ಇಲ್ಲಿ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಈಚ್ ಅಂಡ್ ಎವ್ರಿ ನೋಡ್ ಅನ್ನ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಜಿ ಆಫ್ ಎನ್ ಅಂತಂದ್ರೆ ವೆರಿ ಸಿಂಪಲ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಸ್ಟಾರ್ಟ್ ನೋಡ್ ಮತ್ತೆ ಗೋಲ್ ನೋಡ್ ಅಂತ ಕೊಟ್ಟಿದ್ದಾರೆ ಅವ್ರು ಆಲ್ರೆಡಿ. ಗೋಲ್ ನೋಡ್ ಅಂತ ಕೊಟ್ಟಿಲ್ಲ ಅಂತಂದ್ರೆ ಎರಡು ಸರ್ಕಲ್ ಅನ್ನ ಹಾಕಿರ್ತಾರೆ ಅಷ್ಟೇ. ಸೊ ಅದನ್ನೇ ನಾವು ಗೋಲ್ ನೋಡ್ ಅಂತ ಕನ್ಸಿಡರ್ ಮಾಡ್ಬೇಕು. ಸೊ ಇವಾಗ ಎ ಇಂದ ಶುರು ಮಾಡ್ತಾ ಇದ್ದೀನಲ್ವಾ, ಸೊ ಗ್ರಾಫ್ ರೀತಿ ಬರಿತಾ ಹೋಗ್ತೀನಿ. ಸೊ ಎ ಇಂದ ಶುರು ಮಾಡ್ತೀನಿ. ಎ ಇಂದ ನನಗೆ ಎಲ್ಲೆಲ್ಲಿಗೆ ಎಡ್ಜ್ ಇದೆ ಅಥವಾ ಪಾತ್ ಇದೆ ಡೈರೆಕ್ಟ್ ಆಗಿ ನೋಡಿ, ಡೈರೆಕ್ಟೆಡ್ ಎಡ್ಜ್ ಇಲ್ಲಿ ಇರೋದು. ಸೊ ಎ ಇಂದ ಬಿಗೆ, ಎ ಇಂದ ಸಿಗೆ. ಸೊ ಎ ಇಂದ ನಾನು ಬಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ನಾನು ಸಿಗೆ ಹೋಗ್ಬೋದು. ಸೊ ಈಗ ಇವೆರಡೂ ನೋಡ್ದು ಕೂಡ ನಾನು ಎಫ್ ಆಫ್ ಎನ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಜಿ ಆಫ್ ಎನ್ ಪ್ಲಸ್ ಎಚ್ ಆಫ್ ಎನ್ ಅಲ್ವಾ. ಸೊ ಯಾವ ರೀತಿ ಕಂಡುಹಿಡಿಯೋದು? ಜಿ ಆಫ್ ಎನ್ ವ್ಯಾಲ್ಯೂ ಏನಾಗಿರುತ್ತೆ? ಎ ಇಂದ ಬಿಗೆ ಬರೋದಕ್ಕೆ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ? ಪಾತ್ ಕಾಸ್ಟ್ 1 ಅಂತ. ಸೊ ಜಿ ಆಫ್ ಎನ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ ಎಚ್ ಆಫ್ ಎನ್ ಯಾರ್ದು? ಬಿದು. ಸೊ ಬಿದು ಎಚ್ ಆಫ್ ಎನ್ ವ್ಯಾಲ್ಯೂ ಏನಿದೆ? 6. ಸೊ 6. ಸೊ 1 ಪ್ಲಸ್ 6 ಅಂದ್ರೆ ಎಷ್ಟಾಯ್ತು? 7 ಆಯ್ತು. ಎಫ್ ಆಫ್ ಎನ್ ವ್ಯಾಲ್ಯೂ ಆಫ್ ಬಿ ಇಸ್ 7. ನೆಕ್ಸ್ಟ್ ಸಿ ಅನ್ನ ಅದೇ ರೀತಿ ಕಂಡುಹಿಡಿಯೋಣ. ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಜಿ ಆಫ್ ಎನ್ ಪ್ಲಸ್ ಎಚ್ ಆಫ್ ಎನ್. ಸೊ ಎಲ್ಲ ಕಡೆ ಈ ಫಾರ್ಮುಲಾ ಬರೆಯುವಂತ ಅವಶ್ಯಕತೆ ಏನಿಲ್ಲ. ಸೊ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತಾ ಹೋಗಿ. ಜಿ ಆಫ್ ಎನ್ ವ್ಯಾಲ್ಯೂ ಏನಾಗುತ್ತೆ? ಎ ಇಂದ ಸಿಗೆ, ಎ ಇಂದ ಸಿಗೆ ಕಾಸ್ಟ್ ಇಸ್ 4 ಪ್ಲಸ್ ಎಚ್ ಆಫ್ ಎನ್ ವ್ಯಾಲ್ಯೂ ಆಫ್ ಸಿ. ಸೊ ಎಚ್ ಆಫ್ ಎನ್ ವ್ಯಾಲ್ಯೂ ಆಫ್ ಸಿ ಏನ್ ಕೊಟ್ಟಿದ್ದಾರೆ? 4. ಸೊ 4 ಪ್ಲಸ್ 4 ಇಸ್ 8. ಸೊ ಇವಾಗ 8 ಚಿಕ್ಕದ, 7 ಚಿಕ್ಕದ. ಸೊ 7 ಇಸ್ ದ ಸ್ಮಾಲರ್ ಒನ್. ಸೊ ಇವಾಗ ನಾನು ಬಿ ನೋಡೋಣ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀನಿ. ಸೊ ಏನಾಯ್ತು? ನನಗೆ ಎಫ್ ಆಫ್ ಎನ್ ವ್ಯಾಲ್ಯೂ 7 ಬಂತು ಇಲ್ಲಿ ಬಿಗೆ, ನೆಕ್ಸ್ಟ್ ಸಿಗೆ 8 ಬಂತು. ಸೊ ಇವೆರಡರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದು ಇದ್ದಿದ್ದು? ನನಗೆ 7. ಸೊ ಈ ಒಂದು ನೋಡನ್ನ ನಾನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕು. ಸೊ ಇದನ್ನ ಆಮೇಲೆ ನೋಡೋಣ, ವೆಯ್ಟ್ ಮಾಡ್ತಿರ್ಲಿ ಅಂತ. ಸೊ ಇವಾಗ ಬಿ ಅಲ್ಲಿ ಇದೀನಿ. ಇವಾಗ ಎ ಆಯ್ತು, ನೆಕ್ಸ್ಟ್ ಬಿ ಆಗಿದೆ ಇವಾಗ. ಸೊ ಒಂದ್ಸಲಿ ಆದ್ರೆ ನಾನು ವಾಪಸ್ ಮತ್ತೆ ಬರಂಗಿಲ್ಲ. ಸೊ ನಾನು ಬಿ ಇಂದ ಎಲ್ಲೆಲ್ಲಿಗೆ ಹೋಗ್ಬೋದು? ಬಿ ಇಂದ ಡಿಗೆ ಹೋಗ್ಬೋದು ಅಥವಾ ಬಿ ಇಂದ ಸಿಗೆ ಹೋಗ್ಬೋದು. ಸೊ ಬಿ ಇಂದ ಸಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಬಿ ಇಂದ ಡಿಗೆ ಹೋಗ್ಬೋದು. ಸೊ ಎರಡು ಪಾಸಿಬಲ್ ಪಾತ್ಗಳಿದೆ. ಸೊ ಇವಾಗ ಸಿದು ಕಾಸ್ಟ್ ಏನಾಗುತ್ತೆ ಅಂತ ನೋಡ್ಬೇಕು. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇಲ್ಲಿರೋದನ್ನ ಇಲ್ಲಿಗೆ ಬರೆದ್ಬಿಟ್ಟಿದ್ರ ತಪ್ಪಾಗುತ್ತೆ. ಸೊ ಫಾರ್ಮುಲಾ ಗೊತ್ತಲ್ವಾ ನಿಮ್ಗೆ? ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಜಿ ಆಫ್ ಎನ್ ಪ್ಲಸ್ ಎಚ್ ಆಫ್ ಎನ್. ಸೊ ಈಗ ಎ ಇಂದ ಸಿಗೆ ಜಿ ಆಫ್ ಎನ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ನೋಡಿ. ಎ ಇಂದ ಬಿಗ್ ಬಂದು ಬಿ ಇಂದ ಸಿಗೆ ಬಂದಿರೋದು. ಸೊ ಎ ಇಂದ ಬಿಗ್ ಬರೋದಕ್ಕೆ ಕಾಸ್ಟ್ ಈಸ್ 1 ಪ್ಲಸ್ ಬಿ ಇಂದ ಸಿಗೆ ಬರೋದಕ್ಕೆ ಕಾಸ್ಟ್ ಈಸ್ 2. ಸೊ ವ್ಯಾಲ್ಯೂ ಎಷ್ಟಾಯ್ತು? 3 ಆಯ್ತು ನೋಡಿ. ಎ ಇಂದ ಬಿಗ್ ಬರೋದಕ್ಕೆ ಕಾಸ್ಟ್ ಈಸ್ 1, ಬಿ ಇಂದ ಸಿಗೆ ಬರೋದಕ್ಕೆ ಕಾಸ್ಟ್ ಈಸ್ 2. ಸೊ 1 ಪ್ಲಸ್ 2 ಏನಾಗುತ್ತೆ? 3 ಆಯ್ತು. ಪ್ಲಸ್ ಎಫ್ ಆಫ್ ಪ್ಲಸ್ ಎಚ್ ಆಫ್ ಎನ್ ವ್ಯಾಲ್ಯೂ ಸೇಮ್. ಸೊ ಎಚ್ ಆಫ್ ಎನ್ ವ್ಯಾಲ್ಯೂ ಆಫ್ ಸಿ ಏನಿದೆ? 4. ಸೊ 4 ಪ್ಲಸ್ 3 ವಿಲ್ ಬಿ 7. ಸೊ ಇದನ್ನ ಬರೆಯೋಣ, ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇವಾಗ ಎ ಇಂದ ಬಿಗ್ ಬಂದು ಬಿ ಇಂದ ಡಿಗ್ ಬಂದಿರೋದಲ್ವಾ. ಸೊ ಇವಾಗ ಜಿ ಆಫ್ ಎನ್ ವ್ಯಾಲ್ಯೂ ಏನಾಗುತ್ತೆ? ಡಿದು ಎ ಇಂದ ಬಿಗ್ ಬಂದಿರೋದು ಕಾಸ್ಟ್ ಈಸ್ 1 ಪ್ಲಸ್ ಬಿ ಇಂದ ಡಿಗೆ 3. ಸೊ 1 ಪ್ಲಸ್ 3 ಏನಾಯ್ತು? 4 ಆಯ್ತು. 4 ಪ್ಲಸ್ ಎಚ್ ಆಫ್ ಡಿ ಪ್ಲಸ್ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಡಿ ಏನಾಗಿದೆ? 3 ಅಂತ ಕೊಟ್ಟಿದ್ದಾರೆ. ಸೊ 4 ಪ್ಲಸ್ 3 ಇಸ್ 7. ಸೊ ಈಗ ಇಲ್ಲೂ ಕೂಡ 7 ಬಂದಿದೆ, ಇಲ್ಲೂ ಕೂಡ 7 ಬಂದಿದೆ, ಇಲ್ಲಿ 8 ಇದೆ. ಸೊ ಲೀಫ್ ನೋಡ್ ಗಳನ್ನ ನೋಡ್ಬೇಕು. ಲೀಫ್ ನೋಡ್ ಅಂತ ಅಂದ್ರೇನು? ಅವಕ್ಕೆ ಯಾವುದೇ ಚೈಲ್ಡ್ ಗಳಿರಲ್ವಲ್ಲ, ಸೊ ಅವುಗಳನ್ನ ನೋಡ್ತಾ ಹೋಗ್ಬೇಕು. ಸೊ ಇಲ್ಲಿ 7, ಇಲ್ಲಿ 7, ಇಲ್ಲಿ 8. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 7. ಸೊ ನಾನು ಇದನ್ನಾದ್ರೂ ಸೆಲೆಕ್ಟ್ ಮಾಡಬಹುದು, ಇದನ್ನಾದ್ರೂ ಸೆಲೆಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಆಗ್ತಾ ಹೋಗೋದು, ಸರಿನಾ? ಸೊ ಇವಾಗ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ ಅಂತಂದ್ರೆ ಈಗ ಅಟ್ ಪ್ರೆಸೆಂಟ್ ಸಿ ನನಗೆ ಟ್ರಾವರ್ಸ್ ಆದಂಗ ಆಯ್ತಲ್ವಾ? ಸಿ ಟ್ರಾವರ್ಸ್ ಆದಂಗ. ಸಿ ಇಂದ ನಾನು ಎಲ್ಲಿಗೆ ಹೋಗ್ಬೋದು? ಈಗ ಹೋಗ್ಬೋದು, ಒಂದೇ ಒಂದು ಪಾತ್ ಇರೋದು. ಸೊ ಸಿ ಇಂದ ನಾನು ಹೀಗೆ ಬರ್ತೀನಿ. ಸೊ ಇವಾಗ ಎಫ್ ಆಫ್ ಎನ್ ವ್ಯಾಲ್ಯೂ ಏನಾಗುತ್ತೆ? ಜಿ ಆಫ್ ಎನ್. ಸೊ ಎ ಇಂದ ಬಿಗೆ, ಬಿ ಇಂದ ಸಿಗೆ, ಸಿ ಇಂದ ಹೀಗೆ. ಎ ಇಂದ ಬಿಗೆ ಇಟ್ ಈಸ್ 1, ಬಿ ಇಂದ ಸಿಗೆ ಇಟ್ ಈಸ್ 2, ಸಿ ಇಂದ ಹೀಗೆ ಇಟ್ ಈಸ್ 5. 1 ಪ್ಲಸ್ 2 ಇಸ್ 3, 3 ಪ್ಲಸ್ 5 ಇಸ್ 8. 8 ಪ್ಲಸ್ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಇ. ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಇ ಏನ್ ಕೊಟ್ಟಿದ್ದಾರೆ? 3 ಅಂತ ಕೊಟ್ಟಿದ್ದಾರೆ. 8 ಪ್ಲಸ್ 3 ವಿಲ್ ಬಿ 11. ಸೊ ಇವಾಗ ನೀವು ನೋಡಿದ್ರೆ ಇಲ್ಲಿ ಲೀಫ್ ನೋಡ್ಗಳಲ್ಲಿ 11 ಬಂದಿದೆ, ಇಲ್ಲಿ 7 ಇದೆ, ಇಲ್ಲಿ 8 ಇದೆ. ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 11, 7 ಮತ್ತೆ 8 ಅಲ್ಲಿ 7 ಇಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ ಇವಾಗ ನಾನು ಡಿ ನೋಡನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು.
ಸೊ ಎ ಬಿ ಡಿ ಆಗಿ, ಡಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಅಟ್ ಪ್ರೆಸೆಂಟ್ ಈಗ ಡಿ ಅಲ್ಲಿ ಇದ್ದೀನಿ, ಡಿ ಇಂದ ನಾನು ಎಫ್ ಹೋಗ್ಬೋದು ಇಲ್ಲ ಜಿಗೆ ಹೋಗ್ಬೋದು. ಸೊ ಡಿ ಇಂದ ನಾನು ಎಫ್ ಹೋಗ್ಬೋದು ಅಥವಾ ಜಿಗೆ ಹೋಗ್ಬೋದು. ಸೊ ಇವಾಗ ಏನಾಗುತ್ತೆ, ಎಫ್ ಆಫ್ ಎನ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ಸೊ ಈಗ ಎಫ್ ಗೆ ಕಂಡುಹಿಡಿತಾ ಹೋಗೋಣ. ಎ ಇಂದ ಬಿ, ಬಿ ಇಂದ ಡಿ, ಡಿ ಇಂದ ಎಫ್. ಎ ಇಂದ ಬಿ ಗೆ ಇಟ್ ಇಸ್ 1, ಬಿ ಇಂದ ಡಿ ಗೆ ಇಟ್ ಇಸ್ 3, ಡಿ ಇಂದ ಎಫ್ ಗೆ ಇಟ್ ಇಸ್ 2. 1 ಪ್ಲಸ್ 3 ಅಂತಂದ್ರೆ 4 ಆಯ್ತು, 4 ಪ್ಲಸ್ 2 ಇಸ್ 7. 1 ಪ್ಲಸ್ 3 ಏನಾಯ್ತು, 4 ಆಯ್ತು, 4 ಪ್ಲಸ್ 2 ಇಸ್ 6. ಸೊ 6 ಪ್ಲಸ್ ಎಫ್ ಇಂದು ಏರಸ್ಟಿಕ್ ವ್ಯಾಲ್ಯೂ ಏನ್ ಕೊಟ್ಟಿರೋದು 1. ಸೊ 6 ಪ್ಲಸ್ 1 ವಿಲ್ ಬಿ 7. ನೆಕ್ಸ್ಟ್ ಜಿ ದು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಎ ಇಂದ ಬಿ, ಬಿ ಇಂದ ಡಿ, ಡಿ ಇಂದ ಜಿ. ಎ ಇಂದ ಬಿ ಗೆ 1, ಬಿ ಇಂದ ಡಿ ಗೆ 3, ಡಿ ಇಂದ ಜಿ ಗೆ 4. 1 ಪ್ಲಸ್ 3 ಅಂತಂದ್ರೆ 4, 4 ಪ್ಲಸ್ 4 ವಿಲ್ ಬಿ 8 ಪ್ಲಸ್ ಜಿ ದು ಏರಸ್ಟಿಕ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, 0 ಅಂತ ಕೊಟ್ಟಿದ್ದಾರೆ. ಸೊ 8 ಪ್ಲಸ್ 0 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 8. ಸೊ ಇವಾಗ ಲೀಫ್ ನೋಡ್ ಗಳನ್ನ ನೋಡಿ, ಇಲ್ಲಿ 11 ಇದೆ, ಇಲ್ಲಿ 7 ಇದೆ, ಇಲ್ಲಿ 8 ಇದೆ, ನೆಕ್ಸ್ಟ್ ಇಲ್ಲಿ 8 ಇದೆ. ಸ್ಮಾಲೆಸ್ಟ್ ವ್ಯಾಲ್ಯೂ ಅದು 7. ಸೊ ಇವಾಗ ನಾನು ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀನಿ ಎಫ್ ಅನ್ನು. ಸೊ ಇದ್ರದ್ದು ಎಫ್ ಆಫ್ ಎನ್ ವ್ಯಾಲ್ಯೂ 7. ಸೊ ಅಲ್ಲಿ ಬರ್ತೀನಿ. ಎಫ್ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಡೈರೆಕ್ಟ್ ಆಗಿ ಕೇವಲ ಒಂದೇ ಒಂದು ಉಳಿದಿರೋದು ಜಿ. ಸೊ ಎಫ್ ಇಂದ ನಾನು ಜಿಗೆ ಹೋಗ್ತೀನಿ. ಸೊ ಕಾಸ್ಟ್ ಏನಾಗುತ್ತೆ, ಎಫ್ ಆಫ್ ಎನ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಜಿ ಆಫ್ ಎನ್. ಸೊ ಜಿ ಆಫ್ ಎನ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿತೀರಾ, ಎ ಇಂದ ಬಿ ಬಂದು, ಬಿ ಇಂದ ಡಿ, ಡಿ ಇಂದ ಎಫ್, ಎಫ್ ಇಂದ ಜಿ. ಸೊ ಎ ಇಂದ ಬಿ ಗೆ ಕಾಸ್ಟ್ ಈಸ್ 1, ಬಿ ಇಂದ ಡಿ ಗೆ ಕಾಸ್ಟ್ ಈಸ್ 3, ಡಿ ಇಂದ ಎಫ್ ಗೆ ಕಾಸ್ಟ್ ಈಸ್ 2, ಎಫ್ ಇಂದ ಜಿ ಗೆ ಕಾಸ್ಟ್ ಈಸ್ 1. ಸೊ 1 ಪ್ಲಸ್ 3 is 4, 4 plus 2 is 6, 6 plus 1 is 7 ಪ್ಲಸ್ ಏರಸ್ಟಿಕ್ ವ್ಯಾಲ್ಯೂ ಆಫ್ ಜಿ ಏನಿದೆ 0. ಸೊ 7 ಪ್ಲಸ್ 0 ವಿಲ್ ಬಿ ಈಕ್ವಲ್ ಟು 7. ಸೊ ಇವಾಗ ದಿಸ್ ಈಸ್ ದ ಫೈನಲ್ ಆನ್ಸರ್. ಯಾಕೆ ನೋಡಿ, ಇಲ್ಲಿ ನಾನು ಕಡಿಮೆ ಕಾಸ್ಟ್ ಅನ್ನ ಯೂಸ್ ಮಾಡಿಕೊಂಡು ನಾನು ಇನಿಷಿಯಲ್ ಅಂತ ಅಂದ್ರೆ ಸ್ಟಾರ್ಟ್ ಸ್ಟೇಟ್ ಇಂದ ಗೋಲ್ ಸ್ಟೇಟ್ ಗೆ ಬಂದಿದ್ದೀನಿ ಬೈ ಸೀಯಿಂಗ್ ಆಲ್ ದಿ ಪಾಸಿಬಲ್ ಪಾತ್ಸ್. ಸೊ ಈ ಪಾತ್ ಅನ್ನ ಕನ್ಸಿಡರ್ ಮಾಡಿದ್ರೆ ಪಾತ್ ಕಾಸ್ಟ್ ಎಷ್ಟಾಯ್ತು, 8 ಆಯ್ತು. ಸೊ ಇಲ್ಲೇನಾಗಿದೆ 7 ಆಗಿದೆ. ಸೊ ನನಗೆ ಲೀಸ್ಟ್ ಕಾಸ್ಟ್ ಬೇಕು. ಸೊ ಪಾತ್ ಯಾವ ರೀತಿ ಬರೀಬಹುದು, ಪಾತ್ ವಿಲ್ ಬಿ ಈಕ್ವಲ್ ಟು, ದೇರ್ಫೋರ್ ಪಾತ್ ಈಸ್ ಈಕ್ವಲ್ ಟು ಎ ಇಂದ ಬಿ ಬಂದೆ, ನೆಕ್ಸ್ಟ್ ಬಿ ಇಂದ ಡಿ ಗೆ, ನೆಕ್ಸ್ಟ್ ಡಿ ಇಂದ ಎಫ್ ಗೆ, ಎಫ್ ಇಂದ ಜಿ ಗೆ. ಸೊ ಇದರ ಎಫ್ ಆಫ್ ಎನ್ ವ್ಯಾಲ್ಯೂ ಏನಿದೆ, ಎಫ್ ಆಫ್ ಎನ್ ವ್ಯಾಲ್ಯೂ ಇಸ್ 7. ಇಷ್ಟು. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಏನೇನು ಬರೀಬೇಕು, ಫಸ್ಟ್ ಈ ಫಾರ್ಮುಲಾನ ಬರೀಬೇಕು, ನೆಕ್ಸ್ಟ್ ಈ ರೀತಿ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂತ ಹೋಗ್ಬೇಕು, ಲಾಸ್ಟ್ ಅಲ್ಲಿ ಪಾತ್ ಮತ್ತೆ ಅದರ ಎಫ್ ಆಫ್ ಎನ್ ವ್ಯಾಲ್ಯೂನ ಬರೆದ್ರೆ ಸಾಕು. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಏನಾದರೂ ಡೌಟ್ ಇದ್ರೆ ಈ ಒಂದು ಟಾಪಿಕ್ ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.